ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಟು ಕೋಲ್ಕತ್ತಾ ಲಿಂಕ್ ಪಡೆದುಕೊಂಡು ಸುಮಾರು 43 ದಿನಗಳ ನಂತರ ಬಾಂಬರ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರಿಗೆ ಇದೀಗ ಇಬ್ಬರು ಶಂಕಿತ ಉಗ್ರರನ್ನ ಕರೆತರಲಾಗಿದೆ. ಮಾರ್ಚ್ 1ನೇ ತಾರೀಕು ನಡೆದಿದ್ದಂತಹ ಘಟನೆ ಇಡೀ ಬೆಂಗಳೂರು ಬೆಚ್ಚಿ ಬಿದ್ದಿತ್ತು. 20ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ರು. ಆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಸುಮಾರು 43 ದಿನಗಳ ನಂತರ ಆ ಬಾಂಬರ್ನ ಪತ್ತೆ ಮಾಡಲಾಗಿದೆ. ಬೆಂಗಳೂರಿಗೆ ಇಬ್ಬರೂ ಶಂಕಿತ ಉಗ್ರರನ್ನ ಕರೆತರಲಾಗಿದ್ದು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಎನ್ಐಎ ಇದೀಗ ಕರ್ಕೊ ಬಂದಿದ್ದಾರೆ. ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ಇವರಿಬ್ಬರನ್ನು ಕೂಡ ಎನ್ಐಎ ಅಧಿಕಾರಿಗಳು ಇದೀಗ ಕರೆದುಕೊ ಬಂದಿದ್ದಾರೆ. ಟ್ರಾನ್ಸಿಟ್ ವಾರೆಂಟ್ ಅನ್ನ ಪಡೆದುಕೊಂಡು ಬೆಂಗಳೂರಿಗೆ, ಯಾಕಂದ್ರೆ ಒಂದು ಸ್ಟೇಟ್ ಇಂದ ಮತ್ತೊಂದು ಸ್ಟೇಟಿಗೆ ಕರೆತರಬೇಕಾದ್ರೆ ಈ ವಾರೆಂಟ್ ಇಂಪಾರ್ಟೆಂಟ್ ಆಗುತ್ತೆ. 3 ದಿನಗಳ ಟ್ರಾನ್ಸಿಟ್ ವಾರೆಂಟ್ ಅನ್ನ ಎನ್ಐಎ ಪಡೆದಿದ್ದು ಇದೀಗ ಸೋಮವಾರ ವಿಶೇಷ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಮಾರ್ಚ್ 1ನೇ ತಾರೀಕು ಅಂದ್ರೆ ಇವತ್ತು ಏಪ್ರಿಲ್ 13ನೇ ತಾರೀಕು, ಹತ್ತತ್ರ 43 ದಿನದ ನಂತರ ಈಗ ಆರೋಪಿಗಳನ್ನ ಪತ್ತೆ ಹಚ್ಚಲಾಗಿದೆ. ಒಂದ್ ರೀತಿ ಬಹಳ ಮೇಜರ್ ಬೆಳವಣಿಗೆ ಈ ಪ್ರಕರಣದಲ್ಲಾಗಿದೆ. ಇಲ್ಲಿ ತನಕ ಆತ ಹಾಕೊಂಡಿದ್ದ ಕ್ಯಾಪು, ಆತನಿಗೆ ಸಂಪರ್ಕ ಇದ್ದಂತಹ ಸಂಗಡಿಗರು ಈಗ ಬೆಂಗಳೂರಿನಿಂದ ಎಲ್ಲಾ ಕಡೆ ರಾಜ್ಯದ ಮೂಲೆ ಮೂಲೆ ಬಳ್ಳಾರಿ ತನಕನೂ ಕೂಡ ಹೋಗಿದ್ದಾಯ್ತು. ಎಲ್ಲವೂ ಆದ್ಮೇಲೆ ಈತ ಬೆಂಗಳೂರು ಟು ಕೋಲ್ಕತ್ತಾ ಲಿಂಕ್ ಪಡೆದುಕೊಂಡಿದೆ ಈ ಪ್ರಕರಣ. ಇದೀಗ ಮಾರ್ಚ್ 1ನೇ ತಾರೀಕು ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಿದ್ರು ಆರೋಪಿಗಳು. ಈ ಪ್ರಕರಣ ಹೇಗಾಯ್ತು, ಆರೋಪಿಗಳು ಸಿಕ್ಕಿದ್ ಹೇಗೆ ಅಂತ ನೋಡೋದಾದ್ರೆ ಆರೋಪಿಗಳ ಪತ್ತೆಗೆ ಅಂತ ಬಳ್ಳಾರಿವರೆಗೂ ಕೂಡ ಅಧಿಕಾರಿಗಳು ಜಾಲಾಡ್ಬಿಟ್ಟಿದ್ರು. ತನಿಖಾಧಿಕಾರಿಗಳು ಬಳ್ಳಾರಿ ತನಕ ಸುಮಾರು ಇಲ್ಲಿ ತನಕ ಲೆಕ್ಕ ಸಿಕ್ಕಿರೋ ಹಾಗೆ 800ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಆತ ಧರಿಸಿದ್ದ ಕ್ಯಾಪ್ನ ಮುಖಾಂತರವೇ ಆತನನ್ನ ಹಿಡಿಯೋಕೆ ಪೊಲೀಸರು ಮುಂದಾದ್ರು ಅಧಿಕಾರಿಗಳು. ಚೆನ್ನೈನಲ್ಲಿ ಕ್ಯಾಪ್ ಖರೀದಿಸಿದ್ದು ಪತ್ತೆ ಆಗಿತ್ತು. ಅದಾದ್ಮೇಲೆ ಕ್ಯಾಪ್ ಅಂಗಡಿಯ ಕ್ಯಾಮ್ರಾದಲ್ಲಿ ಆತನ ಫೋಟೋ, ಚಲನವಲನ ಎಲ್ಲವೂ ಕೂಡ ಸರಿಯಾಗಿತ್ತು. ಸ್ಫೋಟದ ಬಳಿಕ ಬಳ್ಳಾರಿ ಮೂಲಕ ಆತ ಕರ್ನಾಟಕವನ್ನೇ ಬಿಟ್ಟು ಹೋಗಿದ್ದ. ಅದು ರಸ್ತೆ ಬದಿಯಲ್ಲಿ ಹೋದ್ರೆ ಸಿಸಿಟಿವಿ ಕ್ಯಾಮ್ರಾಗಳಲ್ಲಿ ಸರಿಯಾಗ್ತೀನಿ ಅಂತ ರಸ್ತೆ ಮಧ್ಯದಲ್ಲೇ ಓಡಾಡ್ತಾ ಇದ್ದ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ 43 ದಿನಗಳ ನಂತರ ಸಿಕ್ಕಿದಾನೆ. ಹೇಗೆ ಸಿಕ್ಕಿದಾನೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕೇರಳ, ತೆಲಂಗಾಣವನ್ನೆಲ್ಲ ಅಡ್ಡಾಡಿ ಕೊನೆಗೆ ಈತ ಹೋಗಿದ್ದೆಲ್ಲಿಗೆ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾಕ್ಕೆ ಹೋಗ್ತಾನೆ. ಅಲ್ಲಿ ಆಶ್ರಯ ಪಡೆದುಕೊಳ್ತಾನೆ. ಈ ನಡುವೆ ನಮ್ಮ ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಮುಸಾಮಿಲ್ ಶರೀಫ್ ಮತ್ತು ಜೈಲಲ್ಲಿ ಮಾಜ್ನ ಬಂಧಿಸಿದ್ರಲ್ಲ, ಶಿವಮೊಗ್ಗ ಮಂಗಳೂರು ಕಡೆ ಮೂಲದವ್ರನ್ನ ಅವರನ್ನ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಇವನ್ಗೂ ಅವ್ರಿಗೂ ಏನಾದ್ರೂ ಲಿಂಕ್ ಇದೆಯಾ ಅಂತ. ಅವರಿಬ್ರೂ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇರೆಗೆ ಇದೀಗ ಕೋಲ್ಕತ್ತಾದಲ್ಲಿ ರೈಡ್ ಮಾಡ್ತಾರೆ. ರೈಡ್ ಅಂದ್ರೆ ಅವ್ರ ಪ್ರತಿನಿತ್ಯ ಅಧಿಕಾರಿಗಳು ಅದೇ ಕೆಲಸ ಮಾಡ್ತಾ ಇದ್ದಿದ್ದು. ಅಲ್ಲಿರ್ಬೋದಾ, ಇಲ್ಲಿರ್ಬೋದಾ, 100 ಆಂಗಲ್ನ ಬಳಸಿ 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 ಇದೀಗ ಹಿಂದೂ ಹೆಸರನ್ನ ಬಳಸ್ಕೊಂಡು ರೂಮ್ ಪಡೆದಿದ್ರಂತೆ ಇವರು. ಕೋಲ್ಕತ್ತಾದಲ್ಲಿ ಹೆಸರು ಬದಲಾಯಿಸ್ಕೊಂಡು ರೂಮ್ ಪಡೆದುಕೊಂಡಿದ್ರು. ಕೊನೆಗೂ ಬಿಟ್ಟಿಲ್ಲ ಇವರು. ರಂಗೋಲಿಯಲ್ಲ, ಚಾಪೆ ಕೆಳಗೆ ಮಾತ್ರ ಅಲ್ಲ, ರಂಗೋಲಿ ಕೆಳಗೆ ತುರುವಂತಹ ಕೆಲಸ. ಬರೋಬ್ಬರಿ 43 ದಿನ ತಗೊಂಡ್ರು ಅಧಿಕಾರಿಗಳು ಈತನನ್ನ ಹುಡ್ಕೋಕೆ. ಫೈನಲಿ ಕರ್ಕೊ ಬಂದಿದ್ದಾರೆ. ಈಗ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಒಂದಲ್ಲ ಎರಡಲ್ಲ, ಮಾರ್ಚ್ 1ನೇ ತಾರೀಕು ನಡೆದಿದ್ದು, ಇವತ್ತು ಏಪ್ರಿಲ್ 13. ಇವಾಗ ಬೆಂಗಳೂರಿಗೆ ಕರ್ಕೊ ಬರಲಾಗಿದೆ ಆ ಶಂಕಿತ ಉಗ್ರರನ್ನ. ಬಹಳ ಬಹಳ ಮೇಜರ್ ಡೆವಲಪ್ಮೆಂಟ್ ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ. ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್ ಏನು ಈ ವಿಚಾರದಲ್ಲಿ? ವಿದ್ಯಾ, ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸತತವಾಗಿ ಎನ್ಐಎ ಅಧಿಕಾರಿಗಳು ಆರೋಪಿಗಳ ಬೆನ್ಬಿದ್ದಿದ್ರು. ಆದ್ರೂ ಕೂಡ ಆರೋಪಿಗಳು ಪತ್ತೆ ಆಗಿರಲಿಲ್ಲ. ಪ್ರಮುಖವಾಗಿ ಇವರು ಪ್ರಾರಂಭದಲ್ಲಿ ಬೆಂಗಳೂರು ಭಾಗದಲ್ಲಿದ್ದಂತ ಆರೋಪಿಗಳೇನಿದ್ರು, ನಂತರದಲ್ಲಿ ತಮಿಳುನಾಡು ಭಾಗಕ್ಕೆ ಹೋಗ್ತಾರೆ. ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಹುಡುಕಾಟ ನಡೆಸಿದ್ರು ಕೂಡ ಆರೋಪಿಗಳು ಪತ್ತೆ ಆಗ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಮಾಡಿದ ನಂತರದಲ್ಲಿ ನಿನ್ನೆ ಬೆಳಗಿನ ಜಾವದ ಹೊತ್ತಿಗೆ ಕೋಲ್ಕತ್ತಾದ ಒಂದು ಸಣ್ಣ ಲಾಡ್ಜ್ ಅಲ್ಲಿ ಉಳ್ಕೊಂಡಿರೋ ಬಗ್ಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಅವತ್ತು ರೈಡ್ ಮಾಡಿ ಈಗ ಇಬ್ಬರನ್ನು ಕೂಡ ತಡರಾತ್ರಿ 7 ಗಂಟೆ ಹೊತ್ತಿಗೆ ಬೆಂಗಳೂರಿನ ಏರ್ಪೋರ್ಟ್ ಮುಖಾಂತರ ಏನು ಮಡಿವಾಳದ FSL ಸೆಂಟರ್ ಕರ್ಕೊಂಡ್ ಬಂದಿರುವಂತದ್ದು. ಈಗಷ್ಟೇ ಅವ್ರದ ವಿಚಾರಣೆ ಕೂಡ ಈಗಾಗಲೇ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆ ಕೂಡ ಈಗಾಗಲೇ ನಡೆದಿರುವಂತದ್ದು. ಪ್ರಮುಖವಾಗಿ ಏನು ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಅಬ್ದುಲ್ ಮತೀನ್ ತಾಹಾ ಮತ್ತೆ ಮುಸಾವಿರ್ ಹುಸೇನ್ ಇವರು ಈ ಕೇಸಲ್ಲಿ ಪ್ರಮುಖ ಆರೋಪಿಗಳಾಗಿದ್ದು, ಇವ್ರನ್ನ ಬೇಕಾಗಿದ್ದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಅದೆಷ್ಟು ಪ್ರಯತ್ನ ಮಾಡಿದ್ರು. ಈ ಹಿಂದೆ ಕೂಡ ಅದರಲ್ಲೂ ಕೂಡ ಮಾಜ್ ಮುನೀರು ಮತ್ತೆ
ಮುಜಾಮಿಲ್ ಶರೀಫ್ ಅಂತ ಇದೇ ಪ್ರಕರಣದಲ್ಲಿ ಇಬ್ಬರನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಬಂಧನ ಮಾಡಿದ್ರು. ಬಂಧನ ಮಾಡಿದ ನಂತರದಲ್ಲಿ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಇವರ ಪಾತ್ರಗಳೇನು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಮುಸಾವಿರು ಮತ್ತೆ ಅಬ್ದುಲ್ ಮತೀನ್ ತಾಹಾ ಏನಿದ್ರು ಇವರೇ ಮಾಸ್ಟರ್ ಮೈಂಡ್ ಅನ್ನೋದು ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಆದ್ರೆ ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇವ್ರಿಗೆ ಮಾಹಿತಿಗಳು ಲಭ್ಯ ಆಗಿರ್ಲಿಲ್ಲ. ಯಾವಾಗ ಇವರಿಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡ್ತಾರೆ, ವಿಚಾರಣೆ ಮಾಡಿದ ನಂತರದಲ್ಲಿ ಇವರು ಅಂದ್ರೆ ಕೋಡ್ ವರ್ಡ್ ಮುಖಾಂತರ ಅವರು ಒಬ್ರನ್ನೊಬ್ರು ಸಂಪರ್ಕ ಮಾಡ್ಕೊತಾ ಇರೋ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಆ ಕೋಡ್ ವರ್ಡ್ ಟ್ರೇಸ್ ಮಾಡ್ತಾ ಹೋದಂತೆ ಅವ್ರು ಕೋಲ್ಕತ್ತಾದಲ್ಲಿದ್ದಾರೆ. ಅಂದ್ರೆ ಅವ್ರು ಇಷ್ಟು ದಿನಂದು ಕೂಡ 43 ದಿನಗಳಿಂದಲೂ ಕೂಡ ಯಾವ್ದು ದೊಡ್ಡ ಲಾಡ್ಜ್ ಅಲ್ಲಿ ಉಳ್ಕೋತಾ ಇರಲಿಲ್ಲ. ಅದ್ರ ಬದಲಾಗಿ ಚಿಕ್ಕ ಪುಟ್ಟ ಲಾಡ್ಜ್ಗಳಾಗಿರ್ಬೋದು, ಪಿಜಿಗಳಾಗಿರ್ಬೋದು, ತುಂಬಾ ಕಡಿಮೆ ರೇಟಿನ ಪಿಜಿಗಳು ಈ ರೀತಿಯ ಅಂತದ್ರಲ್ಲಿ ಅದರಲ್ಲೂ ಮುಖ್ಯವಾಗಿ ಹಿಂದೂ ಏನು ಹೆಸರುಗಳೇನಿರ್ತದೆ ಅವನು ಬಳಸಿ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಗಳನ್ನು ಬಳಕೆ ಮಾಡ್ಕೊಂಡು ಅವರು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಓಡಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಈಗ ಕೋಲ್ಕತ್ತಾದಿಂದ ಈಗ ಬೆಂಗಳೂರಿಗೆ ತಡರಾತ್ರಿ 7 ಗಂಟೆ ಸುಮಾರಿಗೆ ಕರ್ಕೊಂಡ್ ಬಂದಿರುವಂತದ್ದು. 2 ಗಂಟೆಯಿಂದ ಇವತ್ತು ನಾಳೆ ಸರ್ಕಾರಿ ರಜೆ ಇರೋ ಕಾರಣಕ್ಕಾಗಿ ಸೋಮವಾರ ತನಕ ಈಗಾಗಲೇ ಟ್ರಾನ್ಸಿಟ್ ವಾರೆಂಟ್ ಅಂದಿರೋ ಕಾರಣಕ್ಕಾಗಿ ಸೋಮವಾರದ ಮಧ್ಯಾಹ್ನದ ನಂತರದಲ್ಲಿ NIA ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಅವರನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬಹಳ ಮುಖ್ಯವಾದ ಬೆಳವಣಿಗೆ ಆಗಿದೆ. ಅಂದ್ರೆ ಇಲ್ಲಿ ತನಕ ಆ ಬಾಂಬರ್ಗಳು ಯಾರು ಅಂತ ಹುಡುಕ್ತಾ ಇದ್ರು. NIA ಅಧಿಕಾರಿಗಳು ಬೆಂಗಳೂರು ಟು ಕೋಲ್ಕತ್ತಾ ಮೂಲವನ್ನ ಪಡೆದುಕೊಂಡಿದ್ದ ಆ ಬಾಂಬರ್ನ ವಶಕ್ಕೆ ಪಡೆದುಕೊಂಡು ವಾಪಸ್ ಬೆಂಗಳೂರಿಗೆ ಕರ್ಕೊ ಬಂದಿದ್ದಾರೆ.